ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಸಿಂಪಲ್ಲಾಗಿ ಒಂದು ಬ್ಯೂಟಿಫುಲ್ ಆದಂಥ ಕ್ರೋಶೆಟ್ ಕುಚ್ಚು ಡಿಸೈನ್ನ ಹೇಗೆ ಮಾಡೋದು ನೋಡುವ. ಈ ಥರದ್ದು ಒಂಥರ ಮೀಡಿಯಮ್ ಸೈಜ್ ಬೀಡ್ ತೊಗೊಳ್ಬೇಕು. ನಾನು ಗೋಲ್ಡ್ ಕಲರ್ ಫಿನಿಶ್ ಇರುವಂಥದ್ದು ಬೀಡನ್ನ ತೊಗೊಂಡಿದ್ದೇನೆ. ನೀವು ಯಾವ ಥರ ಬೀಡ್ ಬೇಕಾದ್ರೂ ತೊಗೊಳ್ಬೋದು, ಬಟ್ ಮೀಡಿಯಮ್ ಸೈಜ್ ತಗೊಳ್ಳಿ. ನೆಕ್ಸ್ಟ್ 10 ನಂಬರ್ ನೀಡಲ್, 6 ಎಳೆ ದಾರ. ಈಗ ನಾವು ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ಬಾಡಿ ಕಲರ್ ಲೈಟ್ ಆರೆಂಜ್ ಇದೆ, ಪಲ್ಲು ಕಲರ್ ಪಿಂಕ್ ಇದೆ. ಸೊ ನಾನು ಬಾಡಿ ಕಲರ್ ಲೈಟ್ ಆರೆಂಜ್ನ 6 ಎಳೆ ದಾರ ಮಾಡಿ ತೊಗೊಂಡಿದ್ದೇನೆ. ಫಸ್ಟಿಗೆ ನಾವಿಲ್ಲಿ ನಾವು 6 ಎಳೆ ದಾರನ ಗಂಟು ಹಾಕ್ಕೊಂಡು ಇಲ್ಲಿ ನಾವು ಲಾಕ್ನ ಮಾಡ್ಕೊಳ್ಬೇಕು. ಸೀರೆಯ ರೈಟ್ ಸೈಡ್ನಲ್ಲಿ ನಾವು ಡಿಸೈನ ಸ್ಟಾರ್ಟ್ ಮಾಡಬೇಕು. ನಿಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ನಾವು ಒಂದು ಸಿಂಗಲ್ ಲಾಕ್ನ ಮಾಡಿಕೊಳ್ಬೇಕು. ಒಂದು ಸಲ ಲಾಕ್ ಮಾಡಿ ಆದಮೇಲೆ ಮತ್ತೆ ಅದೇ ಪ್ಲೇಸಲ್ಲಿ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡಿಕೊಳ್ಬೇಕು. ಲಾಕ್ ಮಾಡಿ ಆದಮೇಲೆ ನಾವಿಲ್ಲಿ 1 2 3 4 5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಾವು 5 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದ ಮೇಲೆ ನಾವು ಇಲ್ಲಿ ಇನ್ನೊಂದು ಸಲ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಫಸ್ಟಿಗೆ 3 ಸಲ ಲಾಕ್ ಮಾಡ್ಕೊಂಡಿದ್ದೇವಲ್ಲ, ಆದರೆ ಇಲ್ಲಿ ನಾವು 4 ಸಲ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಆಲ್ರೆಡಿ ಒಂದು 5 ಚೈನ್ ಹಾಕಿ ಒಂದು ಸಲ ಲಾಕ್ ಆಗಿ ಇನ್ನೊಂದು ಸಲ ಲಾಕ್ ಮಾಡಿ ಆಯಿತು. ಇನ್ನೂ 2 ಸಲ ನಾವು ಲಾಕ್ನ ಮಾಡಿಕೊಳ್ಬೇಕು. ಲಾಕ್ ಆಯಿತು. ಇನ್ನು ನಾವು ಇಲ್ಲಿ 4 ಸಲ ಲಾಕ್ ಮಾಡಿ ಆಯಿತು. ನೆಕ್ಸ್ಟ್ ನಾವು ದಾರನ ಮೇಲೆ ಮಾಡಿಬಿಟ್ಟು ಈ ಥರ ಬೀಡ್ ತಗೊಂಡು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಹೀಗೆ ಬೀಡ್ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಇಲ್ಲಿಂದ ಚೈನ್ಗಳನ್ನ ತಗೊಳ್ಬೇಕು. 1 2 3 4 ಚೈನ್ಗಳನ್ನ ತಗೊಂಡು ನಾವು ಸ್ಯಾರಿನ ಉಲ್ಟ ಮಾಡಿಕೊಂಡು ಈ ಫಸ್ಟ್ನೇ ಬೀಡ್ ಹಾಕೋದಕ್ಕಿಂತ ಮುಂಚೆ ಇರುವಂಥ ಸಿಂಗಲ್ ಲಾಕ್ಗೆ ನಾವಿಲ್ಲಿ ಲಾಕ್ನ ಮಾಡಿಕೊಳ್ಬೇಕು. ಇಲ್ಲಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಲ್ಲಿ 4 ಸಲ ಲಾಕ್ ಮಾಡಿದ್ದೇವಲ್ಲ, ಅದರಲ್ಲಿ ಇನ್ನು 2ನೇ ಸಲ ಲಾಕಲ್ಲಿ ನೋಡಿ, ಇಲ್ಲಿ ಇದು ಫಸ್ಟ್ನೇ ಲಾಕ್, ಇದಿಲ್ಲಿ 2ನೇ ಲಾಕ್ ಒಳಗೆ ನಾವು ಲಾಕ್ನ ಮಾಡಿಕೊಳ್ಬೇಕು. ಲಾಕ್ ಮಾಡಿ ಆದಮೇಲೆ ನಾವು ಸೀರೆನ ಫ್ರಂಟ್ ಸೈಡಿಗೆ ತಿರುಗಿಸಿ ಇಲ್ಲಿ ನಾವು 1 2 3 ಚೈನ್ಗಳನ್ನ ಹಾಕಿ ನಾವು ಇಲ್ಲಿ ಈ ಬೀಡ್ ಹಿಂದೆ ಇರುವಂಥ ಬೀಡ್ ಹಿಂದೆ 4 ಚೈನ್ ಹಾಕ್ಕೊಂಡಿದ್ದೇವೆ ನೋಡಿ, ಅಲ್ಲಿ ನಾವು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಇಲ್ಲಿ ನಾವು ಒಂದು ಲಾಕ್ನ ಮಾಡಿಕೊಳ್ಬೇಕು. ನಾವು ಇಲ್ಲಿನೇ 1 2 3 ಚೈನ್ಗಳನ್ನ ಹಾಕಿ ಮತ್ತೆ ನಾವು ಅದೇ 4 ಚೈನ್ ಗ್ಯಾಪಿಗೆ ನಾವಿಲ್ಲಿ ಬೀಡ್ ಹಿಂದಿರೋ 4 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ಇಲ್ಲಿ ನಾವು ಲಾಕ್ನ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ ಈ ಥರ ಚಿಕ್ಕದಾಗಿ ಒಂದು ಆರ್ಚ್ ಫಾರ್ಮ್ ಆಗ್ತದೆ ನಿಮಗೆ. 1 2 3 4 ಚೈನ್ ಗ್ಯಾಪ್ ಒಳಗೆ ನೀಡಲ್ನ ಹಾಕಿ ಥ್ರೆಡ್ನ ಎಳೆದು
ಹೀಗೆ ಲಾಕ್ ಮಾಡಿ ಇಲ್ಲಿ ನಮಗೆ ನೋಡಿ ಇಲ್ಲಿ ಪಿಕೌಟ್ ಆಗ್ತದೆ. ನೆಕ್ಸ್ಟ್ ನಾವು ಇಲ್ಲಿ 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. 3 ಚೈನ್ಗಳನ್ನ ಹಾಕಿ ಅದೇ 4 ಚೈನ್ ಗ್ಯಾಪಿಗೆ ನಾವು ಲಾಕ್ನ ಮಾಡ್ಕೊಳ್ಬೇಕು. ನೋಡಿ 4 ಸಲ 3 ಚೈನ್ ಹಾಕಿ ಲಾಕ್ ಮಾಡಿ ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಈಗ 1 2 3 ಅದೇ 4 ಚೈನ್ ಗ್ಯಾಪಿಗೆ ನಾವು ಒಂದು ಪಿಕೌಟ್ನ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ತುಂಬ ಪ್ರಿಟಿಯಾಗಿ ಕಾಣ್ತಿದೆ ಡಿಸೈನ್. ಸೊ ನೀವು ಈ ಡಿಸೈನ್ ಆದಮೇಲೆ ನಾವು ಇಲ್ಲಿ ನೋಡಿ ಇಲ್ಲಿ ಹೀಗೆ ಕಾಣ್ತದೆ. ನೆಕ್ಸ್ಟ್ ನಾವಿಲ್ಲಿ ಅದರ ಪಕ್ಕದಲ್ಲೇ ನಾವಿಲ್ಲಿ ಲಾಕ್ನ ಮಾಡಿಕೊಳ್ಬೇಕು. ನೋಡಿ 2 ಸಲ ಲಾಕ್ ಮಾಡಿ ಆಯಿತು. ಅಂದರೆ ಫಸ್ಟ್ ಒಂದು ಸಲ ಬೀಡ್ ಹಾಕಿದ ಮೇಲೆ ಲಾಕ್ ಮಾಡಿದ್ದೇವಲ್ಲ, ಆಮೇಲೆ ನೆಕ್ಸ್ಟ್ ಇದನ್ನು ಡಿಸೈನ್ನ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಸಿಂಗಲ್ ಲಾಕ್. ನೆಕ್ಸ್ಟ್ ನಾವು ಇಲ್ಲಿ 4 ಲಾಕ್ ಹಾಕಿದ್ದೇವಲ್ಲ, ಅದೇ ರೀತಿ ಇಲ್ಲಿ ಕೂಡ ಇನ್ನೂ 2 ಲಾಕ್ನ ನಾವು ಹಾಕ್ಕೊಳ್ಬೇಕು. ಇದರ ಪಕ್ಕದಲ್ಲೇ ನಾವು ಲಾಕ್ನ ಮಾಡಿಕೊಳ್ಬೇಕು. ಇದು 3ನೇ ಸಿಂಗಲ್ ಲಾಕ್. ನೆಕ್ಸ್ಟ್ ಇನ್ನೊಂದು ಸಲ ನಾವು ಲಾಕ್ನ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ನೆಕ್ಸ್ಟ್ ನಾವು ದಾರನ ಮೇಲೆ ಮಾಡಿಬಿಟ್ಟು ಇಲ್ಲಿ ಇದನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಅದು ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿ ಆದಮೇಲೆ ನಾವು ಇಲ್ಲಿ 1 2 3 4 ಚೈನ್ಗಳನ್ನ ಹಾಕಿ ಸಾರಿನ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ನೋಡಿ ಫಸ್ಟ್ನೇ ಲಾಕಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಅದೇ ರೀತಿ ನೆಕ್ಸ್ಟ್ ನಾವು 2 ಎಕ್ಸ್ಟ್ರಾ ಹಾಕಿದ್ದೇವೆ ನೋಡಿ. ಇಲ್ಲಿ ನೋಡಿ ಫಸ್ಟ್ನೇ ಲಾಕಿಗೆ ನಾವು ಲಾಕ್ ಮಾಡಿಕೊಂಡಾಯಿತು. ಈಗ ನೆಕ್ಸ್ಟ್ನೇ ಲಾಕಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿ ಆದಮೇಲೆ ಸೀರೆನ ನಾವು ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ನಾವಿಲ್ಲಿ 1 2 3 ಚೈನ್ಗಳನ್ನು ಹಾಕಿ ನಾವು ಈ ಬೀಡ್ ಹಿಂದೆ ಏನು 4 ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ನಾವು ಲಾಕ್ನ ಮಾಡಿಕೊಳ್ಬೇಕು. ಲಾಕ್ನ ಮಾಡಿಕೊಂಡ್ರೆ ಇಲ್ಲಿ ಒಂದು ಪಿಕಾಟ್ ರೆಡಿ ಆಗ್ತದೆ. ಸೊ ನಾವು ಇಲ್ಲಿ ಇದೇ ಥರ ಇಲ್ಲಿ ನಾವು 5 ಸಲ 3 ಚೈನ್ಗಳನ್ನ ಹಾಕಿ ಪಿಕಾಟ್ಗಳನ್ನ ಹಾಕಿದ್ದೇವೆ. ಸೊ ನಾವು ನೆಕ್ಸ್ಟ್ ಇದರಲ್ಲಿ ಕೂಡ ನಾವು 5 ಸಲ ಪಿಕಾಟ್ಗಳನ್ನ ಹಾಕ್ಕೊಂಡು ಹೋಗುವ. 1 ಪಿಕಾಟ್ ಆಯಿತು. ನೆಕ್ಸ್ಟ್ ನಾವು 1 2 3 ಚೈನ್ಗಳನ್ನ ಹಾಕಿ ನಾವು ಮತ್ತೆ ಅದೇ 4 ಚೈನ್ ಗ್ಯಾಪಲ್ಲಿ ನಾವು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಇಲ್ಲಿ ನಾವು ಲಾಕ್ ಮಾಡ್ಕೊಳ್ಬೇಕು. ನಾವು ಡಿಸೈನ್ನ ಕಂಟಿನ್ಯೂ ಮಾಡಿಕೊಳ್ಬೇಕು. 1 2 3 ಚೈನ್ಗಳನ್ನ ಹಾಕಿ ಇಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ 3 ಪಿಕಾಟ್ ಆಯಿತು. ಇನ್ನು ನೆಕ್ಸ್ಟ್ 2 ಪಿಕಾಟ್ಗಳನ್ನ ಹಾಕೊಳ್ಳುವ. 1 2 3 ಚೈನ್ಗಳನ್ನ ಹಾಕಿ ಸೇಮ್ ಅದೇ ಬೀಡ್ ಹಿಂದೆ ಇರೋಂಥ 4 ಚೈನ್ ಗ್ಯಾಪಿಗೆ ನಾವು ಲಾಕ್ನ ಇಟ್ಕೊಳ್ಬೇಕು. ಇಲ್ಲಿ ಇದರ ಪಕ್ಕದಲ್ಲೇ ನಾವು ಲಾಕ್ನ ಮಾಡ್ಕೊಳ್ಬೇಕು.
2 ಸಲ ಲಾಕ್ನ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ 4 ಸಲ ಲಾಕ್ ಮಾಡಿ ಆಯಿತು. ಸೊ ನಾನಿಲ್ಲಿ 2 ಆರ್ಚ್ ಆದಮೇಲೆ ನಾನು ಇಲ್ಲಿ ನೆಕ್ಸ್ಟ್ ಕುಚ್ಚಿಗೆ ಅಂತ ನಾನು 5 ಚೈನ್ಗಳನ್ನ ಹಾಕ್ಕೊಳ್ತೇನೆ. 1 2 3 4 5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಇಲ್ಲಿ ಸಹ 4 ಸಿಂಗಲ್ ಲಾಕ್ಗಳನ್ನ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ನಾನು 4 ಸಿಂಗಲ್ ಲಾಕ್ಗಳನ್ನ ಮಾಡಿದ್ದೇನೆ. ಸೊ ನಾವು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.